ಇನ್ನು ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಪ್ರತಿನಿತ್ಯ ಬನ್ನೇರುಘಟ್ಟ ಮುಖ್ಯ ರಸ್ತೆಯಲ್ಲಿ ಜನ ಪರದಾಡುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಲಕ್ಕಸಂದ್ರ ಜಂಕ್ಷನ್ ಬಳಿಯ ಡ್ರೈನೇಜ್ ಬ್ಲಾಕೇಜ್ ಅನ್ನು ತೆರವು ಮಾಡದ ಕಾರಣ ಚರಂಡಿ ಮೂಲಕ ಹಾದು ಹೋಗಬೇಕಾಗಿದ್ದ ನೀರು ರಸ್ತೆ ತುಂಬೆಲ್ಲ ಹರಿತಾ ಇದ್ದು ನಿತ್ಯ ಸವಾರರು ಹರಸಾಹಸ ಮಾಡಿ ಸಂಚರಿಸಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಬಗ್ಗೆ ಅನೇಕ ಬಾರಿ ಪಾಲಿಕೆ ಅಧಿಕಾರಿಗಳ ಗಮನಕ್ಕೆ ತರಲಾಗಿದೆ. ಅಧಿಕಾರಿಗಳು ಕ್ಯಾರೆ ಎನ್ನದ ಕಾರಣ ನಿತ್ಯ ದ್ವಿಚಕ್ರ ಸವಾರರು ಬಿದ್ದು ಗಾಯಗೊಳ್ತಾ ಇದ್ದು ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್, ಸುಮಾರು ತಿಂಗಳಿಂದ ಇದೆ. ಸುಮಾರು ಗಾಡಿಗಳು ಅಪ್ಸೈಡ್ ಆಗುತ್ತೆ, ಆಕ್ಸಿಡೆಂಟ್ ಆಗುತ್ತೆ, ಸುಮಾರು ಜನ ಬೀಳ್ತಾರೆ. ಆದರೂ ಯಾರು ಕಂಪ್ಲೇಂಟ್ ಮಾಡಿದ್ರು ಆಕ್ಷನ್ ತಗೊಳ್ಳಲ್ಲ. ಇಲ್ಲಿ ಚರಂಡಿ ಎಲ್ಲ ಓಪನ್ ಆಗ್ಬಿಟ್ಟಿದೆ. ಅದು ಕಾರ್ಪೊರೇಷನ್ ಅವ್ರಿಗೆ ಹೇಳಿದ್ರು ಏನು ಕಿವಿಗೆ ಹಾಕೊಳ್ಳಲ್ಲ, ಹೋಗ್ತಾ ಇಲ್ಲ. ನೋಡಿ, ಎಲ್ಲ ಬ್ಲಾಕ್ ಆಗ್ಬಿಟ್ಟಿದೆ, ನೀರು ಹೋಗ್ತಾ ಇಲ್ಲ. ಇನ್ನೂ ಜಾಸ್ತಿ ಆಗುತ್ತೆ, ಓವರ್ಫ್ಲೋ ಆಗ್ಬಿಡುತ್ತೆ. ಕಷ್ಟ ಜನಗಳಿಗೆ, ಎಲ್ಲರಿಗೂ ಕಷ್ಟನೇ. ರಾತ್ರಿ ಹೊತ್ತು ಬಂದರೆ ಎಷ್ಟೋ ಜನ ಬೀಳ್ತಾರೆ, ಟೂ ವೀಲರ್ನವರೇ ಬೀಳ್ತಾರೆ. ಯಾರು ಬರ್ತಾ ಇಲ್ಲ, ಗಮನ ಕೊಡ್ತಾ ಇಲ್ಲ. ಕೇಳಿದ್ರು ಅವ್ರು ಏನು ತಲೆಗೆ ಹಾಕೊಳ್ಳಲ್ಲ. ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನ ಈ ರಸ್ತೆಗೆ ಇಳಿಯೋದಕ್ಕೂ ಕೂಡ ಯೋಚನೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಪ್ಪಿತಪ್ಪಿ ರಸ್ತೆಗೆ ಇಳಿದ್ರೆ ಬೇರೆ ಆಯ್ಕೆಗಳಿಲ್ಲ. ಆ ನೀರೊಳಗಡೆ ಗಲೀಜು ನೀರನ್ನು ಮೈಗೆಲ್ಲ ತುಂಬ್ಕೊಂಡು ಹೋಗಬೇಕು ಅಥವಾ ಇಲ್ಲಿ ಬಿದ್ದು ಎದ್ದು ಹೋಗಬೇಕು. ಅದೇ ಪರಿಸ್ಥಿತಿ ಸದ್ಯ ನಿರ್ಮಾಣ ಆಗ್ತಾ ಇದೆ. ಗಮನಿಸ್ತಾ ಇದ್ದೀರಿ, ಇದು ಆನೆಪಳ್ಳೆ ಮುಖ್ಯ ರಸ್ತೆ. ನೇರವಾಗಿ ನಾವು ಡೈರಿ ಸರ್ಕಲ್ನಿಂದ ಆನೆಪಳ್ಳೆ ಕಡೆಗೆ ಬರುವಂಥ ಮಾರ್ಗ ಏನಿದೆ, ಈ ಮಾರ್ಗವನ್ನು ಕಳೆದ ಒಂದೂವರೆ ವರ್ಷದ ಹಿಂದೆ BMRC ಎಲ್ಲರೂ ಮೆಟ್ರೋ ಕಾಮಗಾರಿ ಹಿನ್ನೆಲೆಯಲ್ಲಿ ಒನ್ ವೇನ್ನಾಗಿ ಮಾಡಿದರು. ಅದಾದ ಬಳಿಕ ಈ ರಸ್ತೆ ಏನು ಕಾಣಿಸ್ತಾ ಇದೆ, ಲಕ್ಕಸಂದ್ರ ಜಂಕ್ಷನ್ ಏನಿದೆ, ಇಲ್ಲಿಂದ ನೇರವಾಗಿ ವಿಲ್ಸನ್ ಗಾರ್ಡನ್ ಮಾರ್ಗವನ್ನು ಡೈವರ್ಟ್ ಮಾಡಿದರು. ಬರುವಂಥ ವಾಹನಗಳು ಈ ಮಾರ್ಗವಾಗಿ ಸಂಚಾರ ಮಾಡಬೇಕು ಅಂತೇಳಿ ಡೈವರ್ಟನ್ನು ಮಾಡಿದರು. ಬಟ್ ಆದರೆ ಡೈವರ್ಟ್ ಎಲ್ಲವೂ ಮಾಡದಾದ ನಂತರದಲ್ಲಿ ಇಲ್ಲಿರುವಂತಹ ಡ್ರೈನೇಜ್ಗಳನ್ನು ಬಿಬಿಎಂಪಿ ಕ್ಲಿಯರ್ ಮಾಡದೇ ಇರುವಂತಹ ಕಾರಣಕ್ಕಾಗಿ ರಸ್ತೆಯೆಲ್ಲವೂ ಕೂಡ ಡ್ರೈನೇಜ್ ನೀರಿನಿಂದ ತುಂಬಿ ಹರಿತಾ ಇದೆ. ಗಮನಿಸ್ತಾ ಇರ್ಬೋದು, ಇದು ಡ್ರೈನೇಜ್ ಕಂಪ್ಲೀಟಾಗಿ ಬ್ಲಾಕ್ ಆಗಿರುವಂಥದ್ದು. ಬ್ಲಾಕ್ ಆಗಿರುವ ಡ್ರೈನೇಜ್ ಕಾರಣದಿಂದಾಗಿ ಡ್ರೈನು ಒಳಭಾಗದಲ್ಲಿ ಹೋಗಬೇಕಿದ್ದಂತಹ ಗಲೀಜು ನೀರೆಲ್ಲವೂ ಕೂಡ ರಸ್ತೆ ತುಂಬ ಹರಿತಾ ಇದೆ. ವಿಜುವಲ್ಸನ್ನು ನೀವು ಗಮನಿಸ್ತಾ ಇದ್ದೀರಿ. 2 ವೀಲರ್ ಇರ್ಬೋದು, 3 ವೀಲರ್ ಇರ್ಬೋದು, 4 ವೀಲರ್ಸ್ ಇರ್ಬೋದು, ಬರುವಂಥ ವಾಹನ ಸವಾರರು ಬಹಳ ಹರಸಾಹಸವನ್ನು ಪಟ್ಟು ಸಂಚಾರವನ್ನು ಮಾಡಬೇಕಿದೆ. ಇಲ್ಲಿನ ಕೆಲ ಸ್ಥಳೀಯರು ಕೂಡ ಹೇಳ್ತಾ ಇದ್ರು, ನಿತ್ಯವೂ ಕೂಡ ಬೀಳುವಂಥವರ ಸಂಖ್ಯೆ ಸಾಮಾನ್ಯವಾಗಿದೆ. ಅನೇಕ ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ರಸ್ತೆಗೆ ಇಳಿದಂಥವರು ಅನೇಕರು ನಿತ್ಯವೂ ಕೂಡ ಬೀಳ್ತಾರೆ, ಎದ್ದೇಳ್ತಾರೆ, ಏನೂ ಮಾಡೋದಕ್ಕೆ ಆಗದೆ ವಾಪಸ್ ಹೋಗ್ತಾರೆ. ಬಟ್ ಅಧಿಕಾರಿಗಳು ಮಾತ್ರ ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂತ. ನೋಡಿ, ಅವ್ರು ಗಮನಿಸ್ತಾ ಇರ್ಬೋದು, ಅವ್ರು ಎಷ್ಟು ಕಷ್ಟಪಟ್ಟು ವಾಹನವನ್ನು ಚಾಲನೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಕಂಪ್ಲೀಟಾಗಿ ಡ್ರೈನೇಜ್ ನೀರು ರಸ್ತೆಯಲ್ಲಿ ನಿಂತಿರುವಂಥ ಕಾರಣಕ್ಕಾಗಿ ವಾಹನ ಸವಾರರು ಓಡಾಟವನ್ನು ಮಾಡೋದಕ್ಕೆ ಆಗದ ಪರಿಸ್ಥಿತಿ ಇದೆ. ಆದಷ್ಟು ಬೇಗ ಸಂಬಂಧಪಟ್ಟಂಥ ಬಿಬಿಎಂಪಿ ಅಧಿಕಾರಿಗಳು ಡ್ರೈನೇಜ್ ಏನು ಬ್ಲಾಕ್ ಆಗಿದೆ ಅದನ್ನು ತೆರವು ಮಾಡುವಂಥ ಕೆಲಸವನ್ನು ಮಾಡಿದ್ರೆ ಒಂದು ಕಡೆ ನೀರು ಕೂಡ ಸಲೀಸಾಗಿ ಹೋಗುತ್ತೆ, ಮತ್ತೊಂದು ಕಡೆ ವಾಹನ ಸವಾರರು ಕೂಡ ಸೇಫ್ ಆಗಿ ಮನೆಗಳನ್ನು ಸೇರ್ತಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ರಾಘುಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.